ಹಾ ಅಚ್ಚಾ ಟೀಕ್. ಬೆಳಗ್ಗೆ ಏನು ತೋರಿಸಿರಾ ಇವ್ರಿಗೆ ಕನಸು? ಅವನು ಎಲ್ಲಿ ಹೋಗ್ತಾನ ಹೋಗ್ಲಿ, ಹಾ ಅವನು ಏನಂತ ಮಾಡ್ಯಾನ ನನ್ನ. ಹಾ ಆದ್ರೂ ಅವನು ಹಾ ಮನೆಯಾಗ ಹಾ ಪೂಜಿಲ್ಲ, ಹಾ ನೆಮ್ಮದಿಲ್ಲ. ಹಾ ಅವನಿಗೆ ಹಾ ಮಾಡ್ಬೇಕಂತ ಹೋಗ್ತಾನ ಮಗನೇ. ಹೌದಾ? ನೀನು ನಮ್ಮ ಅಣ್ಣ ಬಂದೀಯ, ಹಾ ಮಾಡ್ಬೇಕಂತ ಹೋಗ್ತಾನ. ಹಾ ಆದ್ರೂ ಅವನಿಗೆ ಅದು ಹ್ಮ್ ತೋರಿಸ್ತಾ ಇಲ್ಲ. ಹ್ಮ್ ಇನ್ನು ಆಗದಷ್ಟು ನೀವು ಅವ್ರದ್ದು ಒಳ್ಳೇದ್ ಮಾಡ್ಬೇಕು ಬೇಡ ನೀವು? ಹಾ ಈಗ ಅವ್ರ ಮಗಳಿಗೆ ಆಗ ಆರಾಮಿಲ್ಲ. ಹಾ ಏನಮ್ಮ? ತೋರ್ಸಿನ ಮಗನೇ ಇವತ್ತ ಹಾ ತೋರಿಸಿರಾ? ತೋರ್ಸಿನಿ, ನನ್ನ ಮಗಳಿಗೆ ತೋರ್ಸಿನಿ. ಹಾ ಆರಾಮ್ ಅಕ್ಕತ್ತಂತಾನ ತೋರ್ಸಿನಿ. ಹೌದಾ? ನಿಮಗೆ ಗೊತ್ತಿದ್ದಿದ್ದ ನಾನು ಬರ್ತೀನಂತ? ಗೊತ್ತಿದ್ದಿಲ್ಲ? ಗೊತ್ತಿಲ್ಲ. ಹಾ ನಾನು ಹ್ಮ್ ನನ್ನ ಮಗಳು ರಾತ್ರಿ 12 ಗಂಟೆ ಆದ್ರೂ ಮನಗಲ್ಲ. ಹಾ ಹಾ ಯಾಕೆ ಈ ತರ ಮಾಡ್ತಾಳ ನೆಮ್ಮದಿ ಜಾಸ್ತಿ ನಿಮ್ಮ ಮೇಲೆ ಅಂತ ಹೇಳಿ ಹಾ ಬೆಳಗು ಮುಂಜಾನೆ ನಾನು ಇವತ್ತ ಹಾ ತೋರಿಸಿದೀನಿ. ಹೌದಾ? ಈಗ ಆಗ್ಬೋದು ಅವನು ಆರಾಮು? ಆರಾಮ್ ಆಗ್ತಾಳ. ಆರಾಮಾಗ್ತಾರ? ಆಗ್ತಾಳ. ಯಾವಾಗ ಆಗ್ತಾರ ಅವರು? ಎಷ್ಟು ದಿವಸ ಟೈಮ್ ಆಗ್ಬೇಕು ಅವ್ರಿಗೆ? ನೋಡು ಮಗನೇ, ಹಾ ಅವ್ರಿಗೆ ಆರಾಮ್ ಆಗ್ಬೇಕಂದ್ರ ಹ್ಮ್ ಅವರು ಹ್ಮ್ ಅಕ್ಕಗೂ ಬೇಡ್ಕೊಂಡಾರ, ತಂಗಿಗೂ ಬೇಡ್ಕೊಂಡಾರ. ಹ್ಮ್ ತಂಗಿಗೆ ಅಕ್ಕನ ಗುಡಿಗೆ ಈ ವರ್ಷ ಹ್ಮ್ ಬರ್ತೀನಂದು ಕುದುರೆಗಳು ಹೋಗ್ಲಿಲ್ಲ. ಹ್ಮ್ 5 ಬಳಿ ಇಡಿಸ್ಲಿಲ್ಲ ಅವ್ರು ನನಗ. 5 ಬಳಿ ನನಗೆ ಈ ವರ್ಷ ಇಡಿಸ್ಲಿಲ್ಲ. ವರ್ಷ ಸೀರೆ ತತ್ತಿದ್ರು ತಂದಿಲ್ಲ. ಅದಕ್ಕೆ ನಾನು ಅಷ್ಟು ಅದಕ್ಕಷ್ಟು ಕಾಡ್ತೀನಿ ಅವ್ರಿಗೆ ನಾನು. ಹ್ಮ್ ವರ್ಷ ತಂದು ಕೊಡೋರು ಈ ವರ್ಷ ನನಗೆ ಏನು ಕೊಡ್ಲಿಲ್ಲ ಅವ್ರು. ಹ್ಮ್ ಸರಿ, ಅವ್ರಿಗೆ ನಾನು ಹೇಳ್ತೀನಿ. ವರ್ಷ ಸೀರೆ ತಂದು ಲಂಗ ತಂದು ಹಾ ನನ್ನ ಬಳಿ ದುಡ್ಡು ಕೊಟ್ಟು ನನ್ನ ಗುಡಿ ಬರೋರು. ಹಾ ನಿಮ್ ದೇವಸ್ಥಾನ ಎಲ್ಲಿರೋದು? ನನ್ನ ಗುಡಿ ಇರೋದು ದೂರ ಐತಪ್ಪ, ಇಲ್ಲಿಲ್ಲ. ಎಲ್ಲಿ ದೂರ ಅಂದ್ರೆ? ಹಾ ನನ್ನ ಗುಡಿ ಇರೋದು ಕಲ್ಲಿನ ಗುಡಿ ಆಗದಾಳಾಕಿ. ಹೌದಾ? ಆ ಕಲ್ಲಿನ ಗುಡಿ ಒಳಗ ಹ್ಮ್ ಅವ್ರವ್ವ ನನ್ನ ಹತ್ರ ಬೇಡ್ಕೊಂಡಿದ್ಲು. ಈಗ ನನ್ನ ಗಂಡ ಮೊಮ್ಮಗ ಹುಟ್ಟಿದ್ರ ನಿನಗೊಂದು ಪಾದ ತಂದು ನಾನು ನಿನ್ ಗುಡಿಯಕ್ಕೆ ಸಾಮಾನು ಕೊಡ್ತೀನಿ ಅಂದ್ರೆ, ಹಾ ಆದ್ರೆ ಈ ವರ್ಷ ಅವ್ರು ನನ್ನ ಪಾದ ತಂದು ಕೊಡ್ಲಿಲ್ಲ. ನನ್ನ ಕುದುರೆಗೆ ಒಂದ್ ತಂದು ಕೊಟ್ಟಾರ, ಇನ್ನೂ ಒಂದ್ ತಂದು ಕೊಟ್ಟಿಲ್ಲ. ಪೋಲಿಸ್ ಇಲ್ಲ, ಹಂಗ ಇಟ್ಟಾಳ. ಈಗ ಕೊಡ್ತಾರೆ. ಈಗ ನಾವ್ ಹೇಳ್ತೀನಿ, ಅವ್ರಿಗೆ ಕೊಡ್ತಾರೆ. ನೀವ್ ಐತಲ್ಲ, ಈಗ ನಾವು ಅವರಿಗೆ 5 ವಾರ ಅವ್ರು ನೋಡಪ್ಪ, ಹಾ ಮಂಗಳವಾರ ಶುಕ್ರವಾರ ಹ್ಮ್ ಬೆಳಿಗ್ಗೆದ್ದು ಹ್ಮ್ ಜಳಕ ಮಾಡಿ ಹ್ಮ್ ಆಕಿ ಗುದ ಒಂದ್ ಹೋಗ್ಲಿ, ಅವ್ರು ಏನಾರ ಆದ್ರೆ ನಾನ್ ನೋಡ್ಕೊಂತೀನಿ. ಸರಿ, ಕೇಳಿಸ್ತಾ ಇದ್ದೀರಾ? ಕಾಟ್ ಮಾಡಿದ್ರು ನಾನ್ ತಕ್ಕೊಂತೀನಿ. ನಾನ್ ಕುದುರೆ ತೋರಿಸ್ತೀನಿ. ಆದ್ರೆ ಅವ್ರು ಹೇಳಿದ್ರು ಅವತ್ತ ಆ ವಾರ ಅವ್ರು ಏನು ಮಾಡಲ್ಲ. ಯಾಕೆ ಜವಾಬ್ದಾರಿ ಇಲ್ಲ ಅವ್ರಿಗೆ, ದೇವ್ರಿನ ಮೇಲೆ ನಂಬಿಕೆ ಇಲ್ಲ. ಮಾಡೋಣ. ಅವ್ರಿಗೆ ಏನಪ್ಪ, ಶುಕ್ರವಾರ ಮಂಗಳವಾರ ಕರೆಕ್ಟ್ ಆಗಿ ಅವ್ರು ಇದ್ದು ಹ್ಮ್ ಬರೀ ಊದನ್ ಕಡ್ಡಿ ಹಚ್ಚಿ ಹೋಗ್ಲಿ ಅವ್ರು ನನಗ. ಸರಿ, ಯಾರು ಹಚ್ಬೇಕು ಇಬ್ರನಾಗೆ? ಯಾರು ಹಚ್ಚಿದ್ರು ಅಷ್ಟೇ ಸಂತೋಷ. ಯಾರು ಹಚ್ಚಿದ್ರು ಅಷ್ಟೇ. ಕಾಮ ಮೇ ಏ ಕರ್ನೆ ಕಾ ಸಪೋರ್ಟ್. ಕೆಲಸ ಚೆನ್ನಾಗಿ ನಡಿಬೇಕು. ನಡೀತಾ ಇಲ್ಲಲ್ವಾ? ಇದರಿಂದ ಇವ್ರ ಕೆಲಸನಲ್ಲಿ ಯಾರ ಕೈ ಇದೆ? ಯಾರು ಮಾಡಿಸಿದ್ದಾರೆ ಅವರಿಗೆ? ಇಟ್ಟಿದ್ರು ಮಗನೇ. ಹೌದಾ? ಇಟ್ಟಿದ್ರು. ಹಾ, ನೀವೇನ್ ಮಾಡಿರಾ? ಇಟ್ಟಿದ್ದಕ್ಕ ನಾನು ಅವ್ರಿಗೆ ತೋರಿಸಿದೀನಿ ನೋಡು. ಹೌದಾ? ಹೇಳಿದೀನಿ ಅವ್ರಿಗೆ, ಹೇಳಿದಿರಾ? ಹೇಳಿದೀನಿ. अब इनको कमाया अच्छे चलना. ಈಗ ಇವ್ರದ್ದು ಕೆಲಸ ಚೆನ್ನಾಗಿ ನಡಿಬೇಕು, ಅವರು ಆರಾಮಾಗ್ಬೇಕು. ಅವ್ರು ಅಷ್ಟು ಅಂಗಡಿ ನಿಂತಿಲ್ಲ ಮಗನೇ, ನಡೀತೈತಿ ಅಂಗಡಿ. ನಡೀತಿರಲ್ಲ? ಅಂಗಡಿ ನಡೀತೈತಿ. ಅಂಗಡಿ ಏನು ಮಾಡಿಲ್ಲ ಅವರು. ಇವ್ರೊಬ್ರು ಹುಷಾರಾಗ್ಬೇಕಾ? ಅಂಗಡಿಗೆ ಏನು ಮಾಡಿಲ್ಲ. ಹ್ಮ್ ಅವ್ರು ಏನು ಮಾಡಿದ್ರು ಅಂಗಡಿ ಒಳಗೆ ನಡೆಯಂಗಿಲ್ಲ. ನಮ್ಮ ಅಣ್ಣಾರ ಅದಾರಲ್ಲೇ, ಹೌದಾ? ಕಾಯ್ತಾರ. ನಮ್ಮ ಅಣ್ಣಾರ ಚಿಕ್ಕಿ ಕುಡಿಯ ಕಾಯ್ತಾರ. ಅಣ್ಣಾರ ಅಂದ್ರೆ ಯಾರಣ್ಣ? ಹೌದಾ? ಯಾರು ಅಣ್ಣಾರು? ಪಕ್ಕಕ್ಕೆ ಅದಾನಪ್ಪ, ದೊಡ್ಡ ಗುಡಿ ಕಟ್ಕೊಂಡ ಇದಾನ. ಬೇರೆ ಇದು ಪಕ್ಕದಲ್ಲಿರೋ ದೇವ್ರು ಯಾರಣ್ಣ? ಗಣಪತಿನ. ನಿಮ್ಮ ಅಣ್ಣ ಕಾಯ್ತಾರಪ್ಪ ಅವರು ಅಂಗಡಿ ಒಳಗೆ. ಮತ್ತೆ ಏನಾರು ಪ್ರಾಬ್ಲಮ್ ಇತ್ತಂದ್ರೆ ಹೇಳ್ರಿ. ಹೇಳಿ, ಏನೋ ಕೆಲಸ ಬಗ್ಗೆ ಆಗ್ಲಿ, ಏನಾರ ಮುಂದೆ ಭವಿಷ್ಯ ಬಗ್ಗೆ. ಎಷ್ಟು ದಿವಸನಲ್ಲಿ ಹುಷಾರಾಗ್ತೀರಾ? ಅದು ಮೈ ಅವ್ರದ್ದೈತಲ್ಲ, ಸೊಂಟನಲ್ಲಿ ಐತಲ್ಲ? ಏನಿಲ್ಲ ಮಗನೇ, ಆರಾಮಾಗ್ತಾರ. 5 ವಾರ ನಿಂಬೆ ಅಂತ ತಂದು ಕೊಡೋಣ.
इसके रखे पूरे पाँव रखो रुके बोल ನಿಂಬೆ ಅಂತ ಕೊಡೋಣ, ನಿಂಬೆ ಅನ್ ಕೊಡ್ತೀನಿ. 5 ವಾರ ಇಟ್ಟುಕೊಂಡು ನಾಳೆಲಿಂದ 5 ದಿವಸ ಪೂಜೆ ಮಾಡಿದ್ರೆ उसके ಸಾಕು. पूरे पाँव रखी एक चीज नीनत रखी क्या पूछा हम पुतूर से ಅಮ್ಮ ಅವರಿಗೆ ನರದ ಮೇಲೆ ಕಾಲಿಟ್ಟಿರೋದು ಯಾರು? ಯಪ್ಪ ಅವರು ದೊಡ್ಡ ದೇವ್ರಿಗೆ ಹೋಗ್ಯಾರ. ಹೌದಾ? ಈಗ ಅಕ್ಕರಿಗೆ ಆ ನರದ ಮೇಲೆ ಕಾಲಿಟ್ಟಿರೋದು ಯಾರು? ಅದ್ರ ಮೇಲೆ ಕಾಲಿಟ್ಟಿಲ್ಲಪ್ಪ. ಅವರು ನಮ್ಮ ಅಣ್ಣನ ಹತ್ರ ಹೋಗಿ ಮಳೆ ಹೊಡೆದ್ ಬಂದಾರ. ಹೌದಾ? ಓಹೋ ಎಲ್ಲಿ ಹೋಗಿಲ್ಲಪ್ಪ, ಇಲ್ಲೇ ಸಸ್ಯನ್ ಚೋಡವನ ಹತ್ರ ಹೋಗ್ಯಾರ. ಮೇಕ್ ಮಾರ್ಕಿಂಗ್ ಅಲ್ಲಿ ಹೋಗಿ ಮಳೆ ಹೊಡೆದ್ ಬಂದಾರ. ಅವ್ರಿಗೆ ಏನೋ ಒಬ್ರು ಹೀಗೆ ಹೇಳ್ಕೊಡು ದಾರಿ ಏನಿದೆ ಅವರಿಗೆ. ಈಗ ಅವ್ರು ಏನು ಮಾಡಬೇಕು? ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು, ಒಟ್ಟು ಆರಾಮಾಗ್ಬೇಕು ಅವ್ರು ಅಕ್ಕರು. ಅಕ್ಕರ್ ನಾನು ಅಷ್ಟೇ ಬಂದ ನೋಡಿದ್ರೆ ಐತಲ್ಲ ಅಕ್ಕರ್ ಹಂಗೆ ನಡೀತಾ ಇರ್ಬೇಕು. ಅವರು ಮಳೆ ಇಟ್ಟು ಹೊಡೆದಾರಪ್ಪ ದೊಡ್ಡ ದೇವ್ರಿಗೆ ಹೋಗಿ. ಸರಿ, ನಾನು ಒಬ್ರು ಮಡಿಯ ಎಲ್ಲಿ ಹೊಡೆದಿದ್ದಾರೆ ಅವರು? ಇಲ್ಲೇ ಹೊಡೆದಾರ, ದೂರ ಹೋಗಿಲ್ಲ. ನಾನು ತಕ್ಷಲ ಅವರು ನಿಮಗೆ ಗೊತ್ತಾಗುತ್ತಾ? ನಾ ಒಬ್ರಿಗೆ ಶಕ್ತಿ ಕಳಿಸ್ತೀನಿ,